ವೇಸ್ಟ್ ಅಂತ ನಿಂಬೆಹಣ್ಣನ್ನು ಬಿಸಾಕ್ತಾ ಇದ್ದೀರಾ? ಹಾಗಿದ್ದರೆ ಒಮ್ಮೆ ಈ ಕಂಪ್ಲೀಟ್ ವಿಡಿಯೋನ ನೋಡಿ, ನೀವೇ ಶಾಕ್ ಆಗ್ತೀರಾ. ಎಷ್ಟು ಈಸಿಯಾಗಿ ಈ ಟಿಪ್ನ ಮನೆಯಲ್ಲೇ ಮಾಡ್ಕೋಬೋದು. ಬಿಸಾಕೋ ಬದಲು ಈ ರೀತಿ ಈಸಿಯಾಗಿ ಮಾಡ್ಕೊಳ್ಳಿ. ಎಷ್ಟೋ ಪಾತ್ರೆಗಳಿದ್ದಾವೆ, ನಿಮಿಷಗಳಲ್ಲಿ ಕ್ಲೀನ್ ಆಗ್ತವೆ, ಕೇವಲ ಒಂದು ನಿಂಬೆಹಣ್ಣಿನಿಂದ. ಹೌದು, ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತೇಳಿ ನಾವು ತುಂಬ ನಿಂಬೆಹಣ್ಣುಗಳೆಲ್ಲ ಈ ರೀತಿ ಬಾಡೋಗ್ಬಿಟ್ಟಿರ್ತವೆ, ಅಂದರೆ ಕೆಟ್ಟೋಗ್ಬಿಟ್ಟಿರ್ತವೆ. ಆ ರೀತಿ ಇದ್ದಾಗ ನಾವು ಅದನ್ನು ಅಡುಗೆಗೆಲ್ಲ ಯೂಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಇದನ್ನು ನಮಗೆ ಬಿಸಾಕೋಕ್ಕೆ ಮನಸ್ಸಿಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನೀವು ಸಾವಿರಗಟ್ಟಲೆ ದುಡ್ಡನ್ನ ಉಳಿಸ್ಬೋದು, ಈಸಿಯಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿ. ಒಂದೊಂದು ಟೈಮ್ ಏನಾಗುತ್ತೆ, ನಾವು ಪಾತ್ರೆಗಳೆಲ್ಲ ತೊಳಿತಾ ಇರ್ತೀವಿ, ಕೆಲಸದವರೆಲ್ಲ ಇರ್ತಾರೆ, ಆದರೆ ನಮಗೆ ಪಾತ್ರೆಗಳನ್ನು ತೊಳೆಯೋಕ್ಕಾಗೋದಿಲ್ಲ. ಕೈಯೆಲ್ಲ ಒಬ್ಬೊಬ್ಬರಿಗೆ ಅಲರ್ಜಿ ಇರುತ್ತೆ, ಕೈಯಲ್ಲೆಲ್ಲ ಬೂದಿ ಟೈಪ್ ಆಗಿಬಿಡುತ್ತೆ. ಸೊ ಹಾಗಿದ್ದಾಗ ಮನೆಯಲ್ಲಿ ಸ್ವಲ್ಪ ಪಾತ್ರೆಗಳನ್ನು ಸಿಂಕಿನ ಹತ್ರ ತೊಳ್ಕೊಂಡವರೆಲ್ಲ ಇರ್ತಾರೆ. ಸೊ ಅಂಥವ್ರಿಗೆ ಇದೊಂದು ಸಿಂಪಲ್ ಟಿಪ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ನಾನಿಲ್ಲಿ ಕೆಟ್ಟೋಗಿರೋವಂಥ ನಿಂಬೆಹಣ್ಣು ಈ ರೀತಿ ನೋಡಿ, ತುಂಬ ಧೂಳಾಗಿರೋದು ಕೆಟ್ಟೋಗಿರೋಂಥ ಇದ್ದರೆ ಅದನ್ನು ತೆಗೆದುಬಿಡಿ. ಅಂಥವೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಇದರಲ್ಲಿ ರಸ ಇರಬೇಕು, ಜಾಸ್ತಿ ಇರಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಸ್ವಲ್ಪ ಆದರೂ ಇದ್ದರೆ ಸಾಕು. ನೋಡಿ, ಈ ರೀತಿ ಇರುವಂಥ ನಿಂಬೆಹಣ್ಣುಗಳೇನಿದ್ದಾವೆ ಅವನ್ನೆಲ್ಲ ನಾನು ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇರೋದು ಈಗ ಟೋಟಲ್ ನಾನು 4ರಿಂದ 5 ನಿಂಬೆಹಣ್ಣಿದ್ದಾವೆ. ಅವನ್ನೆಲ್ಲವನ್ನು ಕೂಡ ಅರ್ಧ ಭಾಗ ಮಾಡ್ಕೊತಾ ಇದ್ದೀನಿ. ಒಂದರಲ್ಲಿ 4 ಭಾಗವನ್ನು ಮಾಡಿ ಇದನ್ನು ನಾನಿವಾಗ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ ಸದ್ಯಕ್ಕೆ 2ರಿಂದ 3 ನಿಂಬೆಹಣ್ಣಿನ ತೊಗೊಂಡಿರೋದು. ಅದರಲ್ಲಿ ನಾನಿವಾಗ ಒಂದು ವಿಮ್ ಸೋಪ್ ಏನಿದೆ ನೋಡಿ, ಮನೆಯಲ್ಲಿ ನಾವು ಪಾತ್ರೆಗೆಲ್ಲ ಯೂಸ್ ಮಾಡ್ತೀವಿ, ವಿಮ್ ಅಥವಾ ಎಕ್ಸೋ ಸೋಪ್ಗಳೆಲ್ಲ ಯೂಸ್ ಮಾಡ್ತಿರ್ತೀವಲ್ವ, ಅದನ್ನು ತೊಗೊಳ್ಳಿ. ಅದನ್ನು ಇವಾಗ ನಾವಿಲ್ಲಿ ಗ್ರೇಟರ್ ಸಹಾಯದಿಂದ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಇಲ್ಲಿ ಇದು ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಚಾಕುವಿನ ಸಹಾಯದಿಂದ ಆದರೂ ಕಟ್ ಮಾಡ್ಕೋಬೋದು. ನನಗೆ ಇಲ್ಲಿ ಜಾಸ್ತಿ ಏನು ಬೇಕಾಗೋದಿಲ್ಲ ನೋಡಿ, ಎಷ್ಟು ನೋಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ಇದೆ, ಜಾಸ್ತಿ ಇಲ್ಲ. ಗ್ರೇಟರ್ ಸಹಾಯದಿಂದ ಮಾಡ್ಕೊಂಡಿರೋದು. ಈ 2 ಟೇಬಲ್ ಸ್ಪೂನಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪೇನಿದೆ ಅದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಏಕೆಂತಂದರೆ ಈ ಲಿಕ್ವಿಡ್ ತಯಾರು ಮಾಡೋದಕ್ಕೆ ಉಪ್ಪೇನಿದೆ ತುಂಬ ಹೆಲ್ಪ್ ಆಗುತ್ತೆ. ಸ್ಟೇನ್ಸ್ ಏನಾದರೂ ಇದ್ದರೆ, ಕಲೆಗಳು ಜಾಸ್ತಿ ಆಗ್ತಾಯಿದ್ರೆ ಪಾತ್ರೆಗಳಿಗೆಲ್ಲ ಈಸಿಯಾಗಿ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈಗ ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಈಗ ಇದನ್ನು ಒಂದು 5ರಿಂದ 10 ನಿಮಿಷದ ಒಳಗಡೆ ಕುದಿಯೋಕ್ಕೆ ಬಿಡೋಣ. ಇದು ಕುದಿಯೋವರೆಗೆ ಏನಿದೆ ನೋಡಿ, ನಾನು ಇನ್ನೊಂದು ಟಿಪ್ನ ತೋರಿಸ್ತಾ ಇದ್ದೀನಿ. ಈ ನಮ್ಮ ಉಡ್ಡಿನವು ಏನಿದ್ದಾವೆ, ಈರುಳ್ಳಿ ಟೊಮೊಟೊ ಎಲ್ಲ ತುಂಬ ಕಟ್ ಮಾಡ್ತಾ ಇರ್ತೀವಿ. ಒಂದೊಂದು ಟೈಮ್ ಏನಿದೆ ಬ್ಯಾಡ್ ಸ್ಮೆಲ್ ಬರುತ್ತೆ. ಅದರೊಳಗೂ ಈ ಬೆಂಡೆಕಾಯಿ ಅವೆಲ್ಲ ಕಟ್ ಮಾಡಿದಾಗ ಏನಾಗುತ್ತೆ, ಲೋಳೆ ಆಗಿಬಿಡುತ್ತೆ. ಹಾಗೆ ಇವೆಲ್ಲ ಬ್ಲ್ಯಾಕ್ ಕಲರ್ ಏನಿದೆ ನೋಡಿ, ಈ ರೀತಿ ಆಗಿಬಿಟ್ಟಿರುತ್ತೆ. ಸೊ ಹಾಗಿದ್ದಾಗ ನಾನಿಲ್ಲಿ ಸೋಡಾನ ತೊಗೊತಾ ಇದ್ದೀನಿ. ಬೇಕಿಂಗ್ ಸೋಡಾ ಏನಿದೆ, ಬೇಕಿಂಗ್ ಸೋಡಾ ತೊಗೊಂಡ್ಬಿಟ್ಟು ಒಂದು ಅರ್ಧ ಆಗುವಷ್ಟು ನಿಂಬೆಹಣ್ಣನ್ನು ತೊಗೊತಾ ಇದ್ದೀನಿ. ಅದರಿಂದ ಈಗ ಇದನ್ನು ನೀಟಾಗಿ ಉಜ್ಕೊಂಡು ತಿಕ್ಕೊಂಬಿಟ್ರೆ ಸಾಕು. ಬ್ಯಾಡ್ ಸ್ಮೆಲ್ ಇರೋವಂಥ ಬ್ಯಾಕ್ಟೀರಿಯಾಗಳಿದ್ದರೆ ಎಲ್ಲ ಕೂಡ ಡೆಡ್ ಆಗಿಬಿಡುತ್ತೆ. ನಿಂಬೆಹಣ್ಣು ಮತ್ತು ಬೇಕಿಂಗ್ ಸೋಡಾ ಏನಿದೆ ತುಂಬ ಪವರ್ಫುಲ್ ಆಗಿರುತ್ತೆ, ಅದು ತುಂಬ ಪವರ್ಫುಲ್ ವರ್ಕ್ ಮಾಡುತ್ತೆ. ಹಾಗಾಗಿ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿ ನೋಡಿ. ಎಷ್ಟು ಬ್ಲ್ಯಾಕ್ ಇತ್ತಲ್ಲೆಲ್ಲ ಸೈಡ್ಗೆಲ್ಲ ಬ್ಲ್ಯಾಕ್ ಇತ್ತಲ್ವ, ಅದೆಲ್ಲ ಕೂಡ ರಿಮೂವ್ ಆಗಿದೆ. ಹಾಗೆ ಮೇನ್ ಇದರಲ್ಲಿ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಇರೋದ್ರಿಂದ ನಾವು ಎಷ್ಟು ಕಟ್ ಮಾಡಿರ್ತೀವಲ್ವ ನೋಡಿ, ಎಷ್ಟು ಈರುಳ್ಳಿ ಟೊಮೊಟೊಗಳೆಲ್ಲ ಕಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಒಂದು ಟೈಮ್ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ, ಸುಲಭವಾಗಿ ಸ್ಟೇನ್ಸ್ನೆಲ್ಲ ತೆಗಿಬೋದು, ಹಾಗೆ ಬ್ಯಾಕ್ಟೀರಿಯಾಸ್ನೆಲ್ಲ ತೆಗಿಬೋದು. ನೆಕ್ಸ್ಟ್ ನೋಡಿ, ಇವಾಗ ಕುದ್ದಿದೆ. ನಾನು ಅವಾಗೆ ರೆಡಿ ಮಾಡಿರುವಂತಹ ಈ ಒಂದು ಲಿಕ್ವಿಡ್ ಏನಿದೆ ರೆಡಿ ಆಗ್ತಾಯಿದೆ. ಈಗ 1-2 ನಿಮಿಷಗಳ ಕಾಲ ಮುಗಿದು ಹೋಗಿದೆ, ಚೆನ್ನಾಗಿ ಕುದ್ದಿದೆ. ಲಿಕ್ವಿಡ್ ಏನಿದೆ ತಿಕ್ನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇದರಲ್ಲಿ ನಿಂಬೆಹಣ್ಣು ಹಾಕಿರೋದ್ರಿಂದ ಆಗಿರ್ಬೋದು, ಅಥವಾ ನಾವಿಲ್ಲಿ ಎಕ್ಸೋ ಅಥವಾ ವಿಮ್ಮಿನ ಪುಡಿ ಹಾಕಿರ್ಬೋದು, ಹಾಗೆ ಇದರಲ್ಲಿ ನಾನು ಹಾಕಿರುವಂತಹ ಉಪ್ಪಾಗಿರ್ಬೋದು, ಎಲ್ಲವೂ ಕೂಡ ಅಷ್ಟೇ ಒಂದು ಒಳ್ಳೆಯ ಲಿಕ್ವಿಡ್ನ ತಯಾರು ಮಾಡುತ್ತೆ. ಹೋಮ್ ಮೇಡ್ ಲಿಕ್ವಿಡ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ನೀವು ಯಾವ್ಯಾವ ಲಿಕ್ವಿಡ್ನ ತಂದು ದುಡ್ಡು ಕೊಟ್ಟು ವೇಸ್ಟ್ ಮಾಡೋ ಬದಲು ಈ ರೀತಿ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕ್ತಾ ಇರುವ ನಿಂಬೆಹಣ್ಣಿನಿಂದ ನೀವು ಒಂದು ಸತಿ ಈ ಲಿಕ್ವಿಡ್ನ ತಯಾರು ಮಾಡಿ ನೋಡಿ. ಸುಲಭವಾಗಿ ನಿಮ್ಮ ಕೆಲಸ ಕೂಡ ಈಸಿ ಆಗುತ್ತೆ. ನಾನು ಇದರಲ್ಲಿ ಇರುವಂತಹ ನಿಂಬೆಹಣ್ಣು ಏನಿದ್ದಾವೆ ಅದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ. ಅದರಲ್ಲಿ ಕೂಡ ಅಷ್ಟೇ ಸ್ನೇಹಿತರೆ, ಅದರಿಂದನೂ ತುಂಬ ಉಪಯೋಗಗಳಿದ್ದಾವೆ. ನೀವು ಬೇಕಾದ್ರೆ ದೊಡ್ಡ ಬಾಟ್ಲಲ್ಲಿ ಹಾಕೊಂಡೋಗಿದ್ರೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸಣ್ಣ ಬಾಟಲ್ನಲ್ಲಿ ಹಾಕೋದ್ರಿಂದ ನಾನು ನಿಂಬೆಹಣ್ಣನ್ನೇನಿದೆ ಸೈಡಿಗೆ ತೆಗಿತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಖಾಲಿ ಬಾಟಲ್ಗಳು ಯಾವಿದ್ದಾವೆ ಅದರಲ್ಲಿ ಇದನ್ನು ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು, ಅಥವಾ ಈ ಹ್ಯಾಂಡ್ ವಾಶ್ ಮಾಡುವಂಥ ಬಾಟಲ್ಸ್ ಇದ್ದರೆ ಅದರಲ್ಲಿ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ. ನಾನು ಇದರಲ್ಲಿ ಅರ್ಧ ಭಾಗ ಆಗುವಷ್ಟೇ ಈ ಲಿಕ್ವಿಡ್ನ ತಯಾರು ಮಾಡಿಕೊಂಡು
ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ಇದೇನಿದೆ ನೋಡಿ, ನಿಮಗೆ ಅಡುಗೆ ಮಾಡೋ ಟೈಮ್ನಲ್ಲಿ ಬೆಂಡೆಕಾಯಿ ಅಥವಾ ಮೆಣಸಿನ್ಕಾಯಿನೆಲ್ಲ ನೀವು ಕಟ್ ಮಾಡ್ತಿರ್ತೀರ. ಸೊ ಅಂಥ ಸಮಯದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನಿಮ್ಮ ಕೈಗಳೆಲ್ಲ ಉರಿತಾ ಇರ್ತವೆ. ಈ ಪದೇ ಪದೇ ಕೈಗಳೆಲ್ಲ ಸ್ವಲ್ಪ ರ್ಯಾಷಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಅಂಥವ್ರಿಗೆ ಈ ಒಂದು ಸಿಂಪಲ್ ಟಿಪ್ ಏನಪ್ಪ ಅಂತಂದರೆ, ಈ ಲಿಕ್ವಿಡ್ ಏನು ತಯಾರು ಮಾಡಿದ್ವಲ್ವ ಆ ಲಿಕ್ವಿಡ್ನ ಜಸ್ಟ್ ನಿಮ್ಮ ಕೈಗೆ ಒಂದೇ ಒಂದು ಹನಿ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಕೈನ ತೊಳ್ಕೊಂಬಿಡಿ. ಏನಾದರೂ ನಿಮಗೆ ಉರಿಯುತ್ತಾ ಇದ್ದರೆ ಅದು ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನೋಡಿ, ನಾನು ನಿಮಗೆ ಆವಾಗಲೇ ನಾನು ಪಾತ್ರೆಯಲ್ಲಿ ಇಟ್ಟಿದ್ನಲ್ವ, ಸೊ ಆ ಪಾತ್ರೆಯಲ್ಲಿ ಇಟ್ಟಿರುವಂತಹ ಲಿಕ್ವಿಡಿಂದ ನಾನಿವಾಗ ಪಾತ್ರೆಗಳನ್ನು ತೊಳೆದು ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತೇಳಿ. ನೋಡಿ, ಜಸ್ಟ್ ಈ ರೀತಿ ನಿಮ್ಮ ಹತ್ರ ಸ್ಪಂಜ್ ಇದ್ದರೆ ಸ್ಪಂಜಿನ ಸಹಾಯದಿಂದ ಮಾಡ್ಕೋಬೋದು, ಇಲ್ಲ ತಂತಿ ಬ್ರಷ್ ಇದ್ದರೆ ತಂತಿ ಬ್ರಷಿನ ಸಹಾಯದಿಂದ ಕೂಡ ಮಾಡ್ಕೋಬೋದು. ಸಿಂಕ್ನಲ್ಲೆಲ್ಲ ಈಸಿಯಾಗಿ ತೊಳ್ಕೊಬೋದು ಸ್ನೇಹಿತರೆ. ಈ ಲಿಕ್ವಿಡ್ನ ನೀವು ಒಂದು ಬಾಟ್ಲ್ನಲ್ಲಿ ಹಾಕಿ ರೆಡಿ ಮಾಡಿಟ್ಕೊಂಬಿಟ್ರೆ ಸಾಕು. ಸುಲಭವಾಗಿ ನೀವು ನಿಮ್ಮ ಮನೆಯಲ್ಲಿಯೇ ನೀವು ಒಂದು ಒಳ್ಳೆಯ ಲಿಕ್ವಿಡ್ನ ತಯಾರು ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪಾತ್ರೆಗಳೆಲ್ಲ ತುಂಬ ಅಂದರೆ ತುಂಬ ಕೊಳೆಗಳಿದ್ದರೆ ಆಗಿರ್ಬೋದು, ಲೋರೆ ಬರ್ತಾಯಿದೆ, ಅಷ್ಟು ನೊರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈಸಿಯಾಗಿ ಆಗುತ್ತೆ. ಒಂದು ಸತಿ ಈ ಲಿಕ್ವಿಡ್ನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಲಿಕ್ವಿಡ್ ವೇಸ್ಟ್ ಅಂಥೇಳಿ ಬಿಸಾಕಕ್ಕೆ ಹೋಗಬೇಡಿ. ನೋಡಿ, ನಾನು ಇದರಲ್ಲಿ ಇನ್ನೂ ಅರ್ಧ ಲಿಕ್ವಿಡ್ನ ಹಾಗೆ ಇಟ್ಟಿದ್ದೀನಿ, ಅದನ್ನು ಕೂಡ ಅಷ್ಟೇ ನೆಕ್ಸ್ಟ್ ಟಿಪ್ ಅಂತ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಪಾತ್ರೆಗಳೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ಈ ರೀತಿ ಒಂದು ಸತಿ ನೀವು ಮಾಡಿಟ್ಕೊಂಬಿಟ್ರೆ ಸಾಕು. ನಿಮಗೆ ಒಂದು ತಿಂಗಳ ಅಥವಾ 2 ತಿಂಗಳಗಟ್ಟಲೆ ಆರಾಮ್ಸೆ ಹೋಗುತ್ತೆ ಈ ಲಿಕ್ವಿಡು. ನೀವು ಆರಾಮ್ಸೆ ಮನೆಯಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಆದರೆ ಕ್ವಾಂಟಿಟಿ ಏನಿದೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ನಾ ಇದನ್ನು ಜಸ್ಟ್ 1 ವೀಕಿಗಾಗಷ್ಟು ಅಷ್ಟೇ ಮಾಡಿರೋದು. ನಿಮ್ಮ ಹತ್ರ ಏನಾದರೂ ನಿಂಬೆಹಣ್ಣಿನ ಜಾಸ್ತಿ ಇದ್ದಾವೆ ಅಥವಾ ನಿಂಬೆಹಣ್ಣಿನಿಂದ ಯೂಸ್ ಮಾಡಿದ ಮೇಲೆ, ಈಗ ಒಂದೊಂದು ಹೋಟೆಲ್ನಲ್ಲೆಲ್ಲ ಏನಾಗುತ್ತೆ ಅಂದರೆ ನಿಂಬೆಹಣ್ಣಿನಿಂದ ಅಡುಗೆಗಳಂತೂ ಮಾಡಿಬಿಟ್ಟಿರ್ತಾರೆ, ಆದರೆ ಅದನ್ನು ಬಿಸಾಕ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಈ ರೀತಿ ಲಿಕ್ವಿಡ್ಗಳನ್ನೆಲ್ಲ ಮಾಡ್ಕೋಬೋದು. ದೊಡ್ಡ ರೆಸ್ಟೋರೆಂಟ್ ಹೋಟೆಲ್ನಲ್ಲೆಲ್ಲ ಇದೇ ಥರ ಟಿಪ್ನ ಯೂಸ್ ಮಾಡ್ಕೊತಾರೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಉಳಿದಿರುವಂತಹ ಅದರಲ್ಲಿ ನಾನು ಮಸಿ ಬಟ್ಟೆಗಳು, ಈಗ ಮನೆಯಲ್ಲಿ ಯೂಸ್ ಮಾಡ್ತೀವಲ್ವ, ನೀವು ಅಡುಗೆ ಮನೆಯಲ್ಲೆಲ್ಲ ಒರೆಸೋಕ್ಕೆ, ಗ್ಯಾಸ್ ಕಟ್ಟೆಗಳೆಲ್ಲ ಒರೆಸೋಕ್ಕೆ ಯೂಸ್ ಮಾಡುವಂಥ ಮಸಿ ಬಟ್ಟೆ ಏನಿದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ 1 ನಿಮಿಷಗಳ ಕಾಲ ನೀರಿನಲ್ಲಿ ಹಾಕಿ ಕುದಿಸೋದ್ರಿಂದ ಎಷ್ಟೇ ಹೊಲಸಿರಲಿ, ಎಷ್ಟೇ ಬ್ಯಾಡ್ ಸ್ಮೆಲ್ ಇರಲಿ, ಎಲ್ಲವೂ ಕೂಡ ಮಾಯವಾಗಿಬಿಡುತ್ತೆ. ಅಷ್ಟು ಈಸಿಯಾಗಿ ನೋಡಿ ಎಷ್ಟು ಕೊಲೆ ಇದೆ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಒಂದು ಸತಿ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಅವಾಗೇ ನಾನು ತೆಗೆದಿಟ್ಟಿದ್ನಲ್ವ, ಸೊ ತೆಗೆದಿಟ್ಟಿರುವಂತಹ ಈ ನಿಂಬೆಹಣ್ಣಿನಿಂದ ಈ ಮನೆಯಲ್ಲಿ ಯೂಸ್ ಮಾಡೋಂಥ ಉಡ್ಡಿನ ಯಾವುದೇ ಇರಲಿ, ಉಡ್ಡಿನ ಯಾವುದೇ ಐಟಮ್ಸ್ಗಳಿರಲಿ, ಎಲ್ಲದಕ್ಕೂ ಕೂಡ ನಾವು ಈ ರೀತಿ ರಬ್ ಮಾಡ್ಕೊಳೋದ್ರಿಂದ ನಮಗೆ ಶೈನಿಂಗ್ ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೂತ್ನೆಸ್ ಚೆನ್ನಾಗಿರುತ್ತೆ. ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿ